ಎಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಏನಪ್ಪ ಇವನು ಯಾವಾಗ್ಲೂ ಮಾರ್ವೆಲ್, DC, ದ ಬಾಯ್ಸ್ ಬಗ್ಗೆ ವಿಡಿಯೋ ಮಾಡ್ತಿರೋನು ಸಡನ್ ಆಗಿ ಈಗ ಇಂಡಿಯನ್ ಮೂವೀಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದಾನಲ್ಲ ಅಂತ ಡೌಟ್ ಬಂದಿರಬಹುದು. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋ ಮೂವಿ ಬರೀ ಒಂದು ಮೂವಿ ಅಲ್ಲ, ಇದೊಂದು ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಒಂದು ಚಿಕ್ಕ ಸ್ಟೆಪ್ ಅನ್ಬಹುದು. ಇನ್ ಮುಂದೆ ನಾವೀಗ ನಮ್ಮ ಭಾರತದ ಎಪಿಕ್ ಸ್ಟೋರೀಸ್ಗಳಾದ ಮಹಾಭಾರತ, ರಾಮಾಯಣ ಬಗ್ಗೆ ಒಂದು ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ ನೋಡ್ತೀವಿ. ಬರೀ ಮಾರ್ವೆಲ್, DC ಅಷ್ಟೇ ಅಲ್ಲ, ಇನ್ ಮುಂದೆ ನಾವು ನಮ್ಮ ಇಂಡಿಯನ್ ಸಿನಿಮಾ ಅಲ್ಲಿ ಕೂಡ ಒಂದು ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ನೋಡ್ತೀವಿ. ಸೊ ಇವತ್ತು ನಾವು ಕಲ್ಕಿ 2898 AD ಮೂವಿ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋ ಅಲ್ಲಿ ನಾನು ಈ ಮೂವಿ ಬಗ್ಗೆ ನನ್ನ ರಿವ್ಯೂ ಜೊತೆಗೆ ಕೆಲವೊಂದು ಬ್ರೇಕ್ ಡೌನ್ ಕೂಡ ಮಾಡೋಣ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಾವಿಲ್ಲಿ ಮಾರ್ವೆಲ್, DC ಜೊತೆಗೆ ದ ಬಾಯ್ಸ್ ಬಗ್ಗೆ ಕೂಡ ಮಾತಾಡ್ತೀವಿ. ಅಂಡ್ ಈಗ ಈ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಕಲ್ಕಿ 2898 AD ಈ ಮೂವಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಷ್ಟೇ ಅಲ್ಲ, ಒಂದು ವರ್ಲ್ಡ್ ವೈಡ್ ಮೂವಿ ಇದು. ಈ ಮೂವಿನ 2021 ನ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ರಿವೀಲ್ ಮಾಡಿದ್ರು. ಆದ್ರೆ ಆಗ ಈ ಮೂವಿಯ ಟೈಟಲ್ ಬಂದು ಪ್ರಾಜೆಕ್ಟ್ K ಆಗಿತ್ತು. ಅಂಡ್ ನಮ್ಮ ಮಾರ್ವೆಲ್ ಫ್ಯಾನ್ಸ್ಗೆ ಗೊತ್ತೇ ಇರುತ್ತೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಂದ್ರೆ ಏನು ಅಂತ. ಸೊ 2021 ನ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ಈ ಮೂವಿನ ರಿವೀಲ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಮಂತ್ ಅಲ್ಲಿ ನಡೀತಿರುವ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ಏನಾದ್ರೂ ಇವರು ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಫೇಸ್ 1 ಅಲ್ಲಿ ಕೆಲವೊಂದು ಸ್ಪಿನ್ ಆಫ್ ಮೂವಿಗಳ ಲಿಸ್ಟ್ ತೋರಿಸಬಹುದಾ ಅಂತ ನೋಡ್ಬೇಕು. ಅಂಡ್ ನನಗೆ ಈ ಮೂವಿ ನೋಡಿ ಅನ್ಸಿದ್ದು ಹಾಲಿವುಡ್ ಸೂಪರ್ ಹೀರೋ ಮೂವೀಸ್ಗಳಿಗೆ ಒಂದು ಇಂಡಿಯನ್ ಟಚ್ ಕೊಟ್ಟರೆ ಹೇಗಿರುತ್ತೆ ಆ ಥರ ಇತ್ತು. ಸೊ ಅದಕ್ಕೆ ಈ ಮೂವಿ ಇಂಡಿಯನ್ ಆಡಿಯನ್ಸ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಇದು ನನ್ನ ಪರ್ಸನಲ್ ಒಪಿನಿಯನ್. ಇದು ನೀವು ಹೇಗೆ ತಗೊಂತೀರಾ ಅಂತ ನಿಮ್ಮೇ ಬಿಟ್ಟಿರೋದು. ಮೂವಿಯಲ್ಲಿ ನಾವು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್, ಅವೆಂಜರ್ಸ್ ಎಂಡ್ ಗೇಮ್, ಮ್ಯಾಡ್ ಮ್ಯಾಕ್ಸ್ ಮೂವಿಗಳ ಕೆಲವೊಂದು ರೆಫರೆನ್ಸ್ಗಳು ನೋಡ್ತೀವಿ. ಆದರೆ ನಾನಿಲ್ಲಿ ಕಾಪಿ ಅಂತ ಹೇಳಕ್ ಹೋಗ್ತಿಲ್ಲ, ಯಾಕಂದ್ರೆ ಆಯಾ ಸೀನ್ಸ್ಗಳು ಈ ಮೂವಿಗೆ ತುಂಬಾನೇ ಕ್ರೂಷಿಯಲ್ ಆಗಿತ್ತು. ನಾವು ಆ ಸೀನ್ಸ್ಗಳನ್ನ ಬೇರೆ ಮೂವಿಯಲ್ಲಿ ನೋಡಿರ್ತೀವಿ. ಸೊ ಇಲ್ಲಿ ನಾವು ಅದೇ ಥರ ಸೀನ್ನ ನೋಡುವಾಗ ನಮಗೆ ಅದು ಜ್ಞಾಪಕ ಆಗುತ್ತಷ್ಟೇ. ಬಟ್ ಈ ಮೂವಿ ಅಂತೂ ಒಂದು ಥಿಯೇಟ್ರಿಕಲ್ ಮೂವಿ ಅಂತೀನಿ, ಥಿಯೇಟರಲ್ಲೇ ನೋಡೋ ಥರ ಮೂವಿ ಇದು. ಮೂವಿಯ ಫಸ್ಟ್ ಹಾಫ್ ಆಸ್ ಯೂಶುವಲ್ ಮೂವಿಯ ಪ್ಲಾಟ್ ನ ಬಿಲ್ಡ್ ಮಾಡೋ ಮೇಲೆ ಫೋಕಸ್ ಆಗಿರುತ್ತೆ. ಇಲ್ಲಿ ನಾವು ಕೆಲವೊಂದು ಕಾಮಿಡಿ ಎಲಿಮೆಂಟ್ಸ್, ಕ್ಯಾಮಿಯೋಸ್ ಗಳು ನೋಡ್ತೀವಿ. ಈ ಮೂವಿಯ ಹೀರೋಯಿನ್ ಆದ ದಿಶಾ ಪಟಾಣಿ ಅವರು ಹೀರೋಯಿನ್ ಗಿಂತ ಒಂದು ಕ್ಯಾಮಿಯೋ ತರ ಇತ್ತು. ಅವಳು ಬರೀ ಒಂದು ಸಾಂಗ್ ಗೋಸ್ಕರ ಇದ್ಲು ಅನ್ಸುತ್ತೆ ನಿಮ್ಗೆ. ಅಂಡ್ ಮೂವಿಯಲ್ಲಂತೂ ತುಂಬಾನೇ ಕ್ಯಾಮಿಯೋಸ್ ಗಳು ನೋಡ್ತೀವಿ. ಆದ್ರೆ ಇಡೀ ಮೂವಿ ಫೋಕಸ್ ಆಗೋದು ಬರೀ 3 ಕ್ಯಾರೆಕ್ಟರ್ ಮೇಲೆ. ಒಂದು ಪ್ರಭಾಸ್ ಅವರ ಭೈರವ, ಇನ್ನೊಂದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮ, ಜೊತೆಗೆ ದೀಪಿಕಾ ಪಡುಕೋಣೆ ಅವರ ಸುಮತಿ. ಮೂವಿಯ ಸ್ಟಾರ್ಟಿಂಗ್ ಅಂತೂ ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಮೂವಿಯ ಸ್ಟಾರ್ಟಿಂಗ್ ಅಂತೂ ಒಂದು ಬ್ಲಾಸ್ಟ್ ನ ಶುರುವಾಗಿ ಇಂಟರ್ವಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೀನ್ಸ್ ಗಳು ನೋಡ್ತೀವಿ. ಅಂಡ್ ಅಲ್ಲಿಂದ ಮೂವಿ ಸ್ಟೋರಿನ ಹಿಡಿಯತ್ತೆ. ಅಂಡ್ ಲಾಸ್ಟ್ 40 ಮಿನಿಟ್ಸ್ ಅಂತೂ ಅಬ್ಸಲ್ಯೂಟ್ ಸಿನಿಮಾ ಅನ್ಬಹುದು, ಕಂಪ್ಲೀಟ್ ಪೈಸಾ ವಸೂಲ್ ಮೂವಿ ಅನ್ಬಹುದು. ಇನ್ನು ಮೂವಿಯಲ್ಲಿ ಒಂದು ಮಿಡ್ ಕ್ರೆಡಿಟ್ ಸೀನ್ ಇದೆ. ಅಂಡ್ ಅದನ್ನ ಮಾತ್ರ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಅದರಿಂದಾನೇ ಪಾರ್ಟ್ 2 ಗೆ ಒಂದು ಕನೆಕ್ಟಿವಿಟಿ ಇರೋದು. ಮೂವಿಯ ಪ್ಲಸ್ ಪಾಯಿಂಟ್ಸ್ ಬಂದು ಮೂವಿಯ ಬಿಜಿಎಮ್ಸ್ ಗಳೇ ಈ ಮೂವಿಗೆ ಒಂದು ಜೀವ ಕೊಡುತ್ತೆ. ಮತ್ತೆ ಈ ಮೂವಿಯ ಫೈಟ್ ಸೀನ್ಸ್, ನನಗೆ ಪರ್ಸನಲಿ ಈ ಮೂವಿಯ ಫಸ್ಟ್ ಫೈಟ್ ಸೀನ್ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ತುಂಬಾನೇ ಹೀರೋ ಬಿಲ್ಡಪ್ ಇತ್ತು. ಆದ್ರೆ ಮುಂದೆ ಬರುವಂತಹ ಫೈಟ್ ಸೀನ್ಸ್ ಗಳು ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿದೆ. ನನಗೆ ಪರ್ಸನಲಿ ಪ್ರಭಾಸ್ ಅವರ ಭೈರವ ಕ್ಯಾರೆಕ್ಟರ್ ಗಿಂತ ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮ ಕ್ಯಾರೆಕ್ಟರ್ ತುಂಬಾನೇ ಪವರ್ಫುಲ್ ಆಗಿ ಕಾಣಿಸ್ತು. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಅಂಡ್ ಅಲ್ಲಲ್ಲಿ ನಮ್ಗೆ ಮಹಾಭಾರತದ ಕುರುಕ್ಷೇತ್ರ ವಾರ್ ನ ಕೆಲವೊಂದು ಗ್ಲಿಮ್ಸ್ ತೋರಿಸ್ತಿದ್ರು. ಅಂಡ್ ಪ್ರತಿಯೊಂದು ಗ್ಲಿಮ್ಸ್ ಕೂಡ ನಾವು ಫಿದಾ ಆಗೋ ತರ ಇತ್ತು. ಇನ್ನು ಈ ಮೂವಿಯ ವೀಕ್ನೆಸ್ ಅಂತ ಹೇಳಕ್ಕಾಗಲ್ಲ. ನನಗಷ್ಟೇ ಇಷ್ಟ ಆಗದೆ ಇರೋದು ಬಂದು ಈ ಮೂವಿಯ ಸಾಂಗ್ಸ್. ಸ್ಟೋರಿಗೆ ರಿಲೇಟಿವ್ ಆಗಿ ಇದ್ದಿಲ್ಲ, ಏನೋ ಅಲ್ಲೊಂದು ಸಾಂಗ್ ಇರ್ಬೇಕಲ್ಲ ಅಂತ ಒಂದಿತ್ತು. ಇನ್ನು ಈ ಮೂವಿಯ VFX ನಿಜವಾಗ್ಲೂ ಸೂಪರ್ಬ್ ಆಗಿತ್ತು. ಅದ್ರ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಕೂಡ ಇಲ್ಲ. ಬಟ್ ಲಾಸ್ಟ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳಲ್ಲಿ ನಿಮ್ಗೆ ಆ ಫೀಲ್ ಸಿಗಲ್ಲ. ಒಂದು ಫ್ಯೂಚರಿಸ್ಟಿಕ್ ಎರಾ ಇಂದ ವಾಪಸ್ ನಮ್ಮ ಮಹಾಭಾರತ ಟೈಮ್ ಲೈನ್ ಗೆ ಕನೆಕ್ಟ್ ಆಗೋ ತರ ತೋರಿಸಿದ್ದಾರೆ. ನಿಜಕ್ಕೂ ಇದೊಂದು ಸೂಪರ್ಬ್ ಐಡಿಯಾ ಅನ್ಬಹುದು. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಹಾಭಾರತದ ಕುರುಕ್ಷೇತ್ರ ವಾರ್ ನೋಡ್ತೀವಿ. ಅಂಡ್ ಆ ವಾರ್ ಅಲ್ಲಿ ಅಶ್ವತ್ಥಾಮ ಕೌರವರ ಕಡೆ ಇರ್ತಾನೆ. ಅಂಡ್ ಆಗ ಅವರು ಉತ್ತರೆ ಒಳಗಿದ್ದ ಆ ಮಗುನ ಸಾಯಿಸ್ತಾರೆ. ಆಗ ಶ್ರೀಕೃಷ್ಣ ಉತ್ತರೆ ಮತ್ತೆ ಆ ಮಗುನ ಬದುಕಿಸ್ತಾರೆ. ಆಗ ಅಶ್ವತ್ಥಾಮ ಹತ್ರ ಇದ್ದಿದ್ದ ಆ ಜೆಮ್ ಸ್ಟೋನ್ ನ ಕಿತ್ಕೊಂಡು, ನೀವು ಜೀವಂತ ಶವವಾಗಿಯೇ ಭೂಮಿಯಲ್ಲಿ ಇರಬೇಕು, ನಿಮಗೆ ಸಾಯೋ ಮುಕ್ತಿ ಸಿಗಲ್ಲ. ಆದ್ರೆ ಒಂದಿನ ಭೂಮಿಯಲ್ಲಿ ಒಂದು ಹೆಣ್ಮಗುವಿನ ಹೊಟ್ಟೆಯಲ್ಲಿ ಒಂದು ದೇವ್ರು ಹುಟ್ಟಿ ಬರುತ್ತೆ. ನೀನು ಆ ದೇವ್ರನ್ನ ಬದುಕಿಸಿದ್ರೆ ಮಾತ್ರನೇ ನಿನ್ಗೆ ಮುಕ್ತಿ ಸಿಗೋದು. ಅಂಡ್ ಇಡೀ ಮೂವಿಯಲ್ಲಿ ನನಗೊಂದು ತುಂಬಾನೇ ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಅಂದ್ರೆ
ಇಡೀ ಮೂವಿಯಲ್ಲಿ ಶ್ರೀಕೃಷ್ಣ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಿದ್ದಾರೆ ಅಂತ ಎಲ್ಲೂ ಕೂಡ ತೋರಿಸಲ್ಲ. ಶ್ರೀಕೃಷ್ಣ ಕ್ಯಾರೆಕ್ಟರ್ನ ಎಲ್ಲರೂ ಕೂಡ ಮಾಡಕ್ಕಾಗಲ್ಲ. ಅಂಡ್ ಮಹಾಭಾರತ ಅಲ್ಲಿ ಶ್ರೀಕೃಷ್ಣ ಒಂದು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಇವರು ಶ್ರೀಕೃಷ್ಣನ ಡಿಸ್ಕ್ಲೋಸ್ ಮಾಡಕ್ ಹೋಗಿಲ್ಲ. ಅಂಡ್ ಅಲ್ಲಿಂದ ನಾವು 2898 ADಗೆ ಬರ್ತೀವಿ. ಇಡೀ ಭೂಮಿಯಲ್ಲಿ ಮೊದಲ ನಗರ ಜೊತೆಗೆ ಕೊನೆ ನಗರ ಆದ ಕಾಶಿ ನೋಡ್ತೀವಿ. ಅಂಡ್ ಈ ಜಾಗನ ಒಂದು ಬಿಗ್ ಬ್ಯಾಡ್ ವಿಲನ್ ಆದ ಸುಪ್ರೀಂ ಯಾಸ್ಕಿನ್ ಅನ್ನೋನು ಕಂಟ್ರೋಲ್ ಮಾಡ್ತಿದ್ದಾನೆ. ಅಂಡ್ ನಿಜಕ್ಕೂ ಕಮಲ್ ಹಾಸನ್ ಸರ್ ಮಾತ್ರ ಈ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬಿಸಿದ್ದಾರೆ. ಇವ್ರಿಗೆ ತುಂಬಾ ಕಡಿಮೆ ಸ್ಕ್ರೀನ್ ಟೈಮ್ ಸಿಕ್ಕಿದೆ, ಆದ್ರೂ ಕೂಡ ಟಾಪ್ ನಾಚ್ ಅನ್ಬಹುದು. ಸೊ ಪ್ರತಿ 6000 ವರ್ಷಕ್ಕೊಮ್ಮೆ ಭೂಮಿಯಲ್ಲಿ ಒಂದು ನಕ್ಷತ್ರ ಕಾಣುತ್ತೆ, ಅದೇ ಖಡ್ಗ ಅಶ್ವಿನಿ ನಕ್ಷತ್ರ. ಸೊ ಈ ನಕ್ಷತ್ರದ ಸಂಕೇತ ಏನಂದ್ರೆ ಈಗ ಭೂಮಿಯಲ್ಲಿ ಯಾವುದೋ ಒಂದು ತಾಯಿಯ ಹೊಟ್ಟೆಯಲ್ಲಿ ಒಂದು ದೇವರು ಮತ್ತೆ ಹುಟ್ಟಿ ಬರೋ ಸಂಕೇತ ಇದು. ಅಂಡ್ ಅದೇ ನಾವಿಲ್ಲಿ ನೋಡ್ತೀವಿ, ಸುಮತಿಯ ಹೊಟ್ಟೆಯಲ್ಲಿ ಒಂದು ದೇವ್ರು ಇರಬಹುದು, ಮೇ ಬಿ ಕಲ್ಕಿ ಇರಬಹುದು. ಸೊ ಹಿಂದೂ ಮೈಥಾಲಜಿಯಲ್ಲಿ ಕಲ್ಕಿ ವಿಷ್ಣುವಿನ 10ನೇ ಅವತಾರ. ಸೊ ಅದಕ್ಕೆ ನಾವು ವಿಷ್ಣುನ ದಶಾವತಾರ ಅಂತ ಕರೆಯೋದು. ಮತ್ಸ್ಯ, ಕುರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಶ್ರೀಕೃಷ್ಣ ಹಾಗೂ ಕಲ್ಕಿ. ಇನ್ನೊಂದು ಕಡೆ ಸುಪ್ರೀಂ ಯಾಸ್ಕಿನ್ ಎಲ್ಲ ಹೆಣ್ಮಕ್ಳನ್ನ ಕ್ಯಾಪ್ಚರ್ ಮಾಡಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವ್ರ ಮೇಲೆ ಯಾಸ್ಕಿನ್ ಕ್ರಿಯೇಟ್ ಮಾಡಿದ ಸಿರಮ್ ಹಾಕಿ ಅವ್ರ ಬಾಡಿಯಿಂದ ಆ ಮಗುವಿನ ಸಿರಮ್ ತಗೊಂಡು ಅವ್ನ ಬಾಡಿ ಒಳಗೆ ಇಂಜೆಕ್ಟ್ ಮಾಡ್ಕೊತಾನೆ. ಸೊ ಯಾಕೆ ಸುಪ್ರೀಂ ಯಾಸ್ಕಿನ್ ಈ ತರ ಮಾಡ್ತಿದ್ದಾನೆ ಅಂದ್ರೆ ಸುಪ್ರೀಂ ಯಾಸ್ಕಿನ್ 200 ವರ್ಷಗಳ ತನಕ ಬದುಕಿರ್ತಾನೆ. ಸೊ ಅದರಿಂದ ಅವ್ನ ಬಾಡಿಯಲ್ಲಿ ಎನರ್ಜಿ ಅಥವಾ ಸ್ಟ್ರೆಂತ್ ಇರಲ್ಲ. ಸೊ ಅದಕ್ಕಾಗಿನೇ ಸುಪ್ರೀಂ ಯಾಸ್ಕಿನ್ ಈ ತರ ಸಿರಮ್ನ ಅವ್ನ ಬಾಡಿಯಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ಅವ್ನ ಲೈಫ್ ಸ್ಪ್ಯಾನ್ನ ಜಾಸ್ತಿ ಮಾಡ್ಕೊಂಡಿರ್ತಾನೆ. ಸೊ ಅಲ್ಲಿನ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಳು ಕೂಡ 100 ಡೇಸ್ ತನಕ ಮಾತ್ರ ಮಗುನ ಇಟ್ಕೊಳಕ್ ಆಗ್ತಿದ್ದು. ಆದರೆ ಸುಮತಿಗೆ 150 ದಿನಗಳ ತನಕ ಮಗುನ ಇಟ್ಕೊಂಡಿರ್ತಾಳೆ. ಅದು ಕೂಡ ಯಾರಿಗೂ ಗೊತ್ತಿಲ್ದಿರೋ ಹಾಗೆ. ಆದರೆ ಅನ್ಫಾರ್ಚುನೇಟ್ಲಿ ಯಾಸ್ಕಿನ್ ಫೋರ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅಂಡ್ ಆಗ ಅವಳಿಂದ ಆ ಸಿರಮ್ನ ತಗೊಳೋ ಅಷ್ಟೊತ್ತಿಗೆ ಸುಮತಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆಗ ಯಾಸ್ಕಿನ್ ಫೋರ್ಸ್ ಅವರು ಯಾರು ಸುಮತಿನ ಹಿಡಿತಾರೋ 5 ಮಿಲಿಯನ್ ಯೂನಿಟ್ಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಹೀರೋ ಆದ ಭೈರವ ಕಾಣಿಸ್ಕೊಂತಾನೆ. ಅವನ ಹತ್ರ ಅಷ್ಟೊಂದು ಯೂನಿಟ್ಸ್ ಅಥವಾ ಕಾಸಿರಲ್ಲ. ಅಂಡ್ ಅವನಿಗೆ ಒಂದು ಆಸೆ ಇರುತ್ತೆ ದಟ್ ಅವನು ಆ ಕಾಂಪ್ಲೆಕ್ಸ್ ಒಳಗೆ ಹೋಗ್ಬೇಕು ಅಂತ. ಸೊ ಕಾಂಪ್ಲೆಕ್ಸ್ ಯಾಸ್ಕಿನ್ ಕ್ರಿಯೇಟ್ ಮಾಡಿರುವ ಒಂದು ಜಾಗ. ಅಲ್ಲಿ ಎಲ್ಲ ರಿಚ್ ಆಗಿರೋರು ಇರ್ತಾರೆ. ಅಂಡ್ ಅಲ್ಲಿ ನೀವು ಎಂಟ್ರಿ ಮಾಡ್ಬೇಕಂದ್ರೆ ನಿಮ್ಮ ಹತ್ರ 1 ಮಿಲಿಯನ್ ಯೂನಿಟ್ಸ್ ಇರಬೇಕು. ಆದ್ರೆ ಇಲ್ಲಿ ನಮ್ಮ ಭೈರವ ಹತ್ರ 0 ಯೂನಿಟ್ಸ್ ಇರುತ್ತೆ. ಯಾಕಂದ್ರೆ ಭೈರವ ಹತ್ರ ಯಾರೇ ಬಂದು ಕಾಸು ಕೇಳಿದ್ರು ಭೈರವ ದಾನ ಮಾಡ್ತಿದ್ದ. ಸೊ ಆಗ ಭೈರವ ಸುಮತಿನ ಹಿಡಿಬೇಕು ಅಂತ ಹೋಗ್ತಾನೆ. ಮುಂದೆ ನಾವು ಅಶ್ವತ್ಥಾಮ ನೋಡ್ತೀವಿ, ಅಂಡರ್ ಗ್ರೌಂಡ್ ಅಲ್ಲಿ ಇರ್ತಾರೆ. ಅಂಡ್ ಆಗ ಅವ್ರಿಗೆ ಅವರ ಜೆಮ್ ಸ್ಟೋನ್ ವಾಪಸ್ ಸಿಗುತ್ತೆ. ಅಂಡ್ ಆಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ದಟ್ ಶ್ರೀಕೃಷ್ಣ ಕೊಟ್ಟಿದ್ದ ಶಾಪನ ಈಗ ನಾನು ಮುಕ್ತಿ ಮಾಡಬಹುದು ಅಂತ. ಅಂದ್ರೆ ಈಗ ಅಶ್ವತ್ಥಾಮ ಸುಮತಿ ಹೊಟ್ಟೆಯಲ್ಲಿರುವ ಆ ಮಗುನ ಕಾಪಾಡಿದ್ರೆ ಕೃಷ್ಣ ಕೊಟ್ಟಿದ್ದ ಶಾಪ ಮುಕ್ತಿ ಆಗುತ್ತೆ. ಅಂಡ್ ಆಗ್ಲೇ ನಾವು ಭೈರವಗೂ ಅಶ್ವತ್ಥಾಮಗೂ ಫೈಟ್ ನಡೆಯೋದು. ಆದ್ರೆ ಈ ಫೈಟ್ ಅಲ್ಲಿ ಭೈರವ ಸೋಲ್ತಾನೆ. ಅಂಡ್ ಅಶ್ವತ್ಥಾಮ, ಸುಮತಿ ಜೊತೆಗೆ ರೆಬೆಲ್ ಅನ್ನೋ ಒಂದು ಟೀಮ್ ಶಾಂಬಾಲಾಗೆ ಹೋಗ್ತಾರೆ. ಸೊ ಶಾಂಬಾಲ ಬಂದು ಒಂದು ಐಡಾಟ್ ಪ್ಲೇಸ್ ಆಗಿರುತ್ತೆ. ಮುಂದೆ ಭೈರವ ಮತ್ತೆ ಯಾಸ್ಕಿನ್ ಫೋರ್ಸ್ ಅವರು ಕೂಡ ಶಾಂಬಾಲಾಗೆ ನುಗ್ತಾರೆ. ಅಂಡ್ ಮತ್ತೆ ನಾವಿಲ್ಲಿ ಭೈರವ ವರ್ಸಸ್ ಅಶ್ವತ್ಥಾಮ ಫೈಟ್ ಸೀನ್ ನೋಡ್ತೀವಿ. ಆದ್ರೆ ಯಾವಾಗ ಭೈರವ ಅಶ್ವತ್ಥಾಮ ಹತ್ರ ಇದ್ದಿದ್ದ ವೆಪನ್ ನ ಎತ್ಕೊಂಡು ಅಶ್ವತ್ಥಾಮಗೆ ಹೊಡಿಯಕ್ ಬರ್ತಾನೋ ಆಗ ನಾವೊಂದು ಫ್ಲಾಶ್ ಬ್ಯಾಕ್ ಸೀನ್ ನೋಡ್ತೀವಿ. ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದಲ್ಲಿ ಕೃಷ್ಣ ಇರ್ತಾರೆ. ಅಂಡ್ ಅದೇ ರಥದ ಬಾವುಟದಲ್ಲಿ ಶ್ರೀ ಆಂಜನೇಯ ಕೂಡ ಇರ್ತಾರೆ. ಅರ್ಜುನ ಇವನ್ನೆಲ್ಲರನ್ನು ಕೂಡ ಇಟ್ಕೊಂಡಿದ್ರು ಸಹ ಯಾರ ಒಬ್ಬ ಬಂದು ಇವನ್ನೆಲ್ಲರನ್ನು ಕೂಡ ನಿಲ್ಲಿಸ್ತಾನೆ. ಅಂಡ್ ಅದ್ ಬೇರೆ ಯಾರು ಅಲ್ಲ, ಸೂರ್ಯಪುತ್ರ, ದಾನ, ವೀರ, ಶೂರ ಕರ್ಣ ಆಗಿರ್ತಾನೆ. ಇಡೀ ಮಹಾಭಾರತದ ಚರಿತ್ರೆಯಲ್ಲಿ ಕರ್ಣ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವಾರಿಯರ್ ಆಗಿರ್ತಾನೆ. ಆದ್ರೆ ಅರ್ಜುನ ಅಂಜಲಿ ಕಸ್ತ್ರದಿಂದ ಕರ್ಣನ ಸಾಯಿಸ್ತಾನೆ. ಸೊ ಇಲ್ಲಿ ಕರ್ಣ ಭೈರವ ಆಗಿ ಮತ್ತೆ ಹುಟ್ಟಿ ಬಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಭೈರವ ಅಶ್ವತ್ಥಾಮನ ಆ ವೆಪನ್ ಇಂದ ಹೊಡಿಯಕ್ ಹೋಗಲ್ಲ. ಆದ್ರೆ ಮುಂದೆ ಭೈರವ ಸುಮತಿನ ಕರ್ಕೊಂಡು ಎಲ್ಲೋ ಹೋಗ್ತಾನೆ. ಸೊ ಈಗ ಅಶ್ವತ್ಥಾಮ ಏನ್ ಮಾಡಬಹುದು? ಭೈರವ ಸುಮತಿನ ಎಲ್ಲಿ ಕರ್ಕೊಂಡು ಹೋದ? ಇನ್ನು ಸುಮತಿಯಿಂದ ಸಿಕ್ಕಿರುವ ಆ ಒಂದು ಡ್ರಾಪ್ ಸಿರಮ್ ಇಂದ ಯಾಸ್ಕಿನ್ ಫುಲ್ ಪವರ್ಫುಲ್ ಆಗ್ತಾನೆ. ಅವನು ಎಷ್ಟು ಪವರ್ಫುಲ್ ಆಗ್ತಾನೆ ಅಂದ್ರೆ ಯಾರು ಕೂಡ ಎತ್ತಕ್ಕಾಗದೇ ಇರೋ ಗಾಂಧೀವನ ಸುಪ್ರೀಂ ಯಾಸ್ಕಿನ್ ಎತ್ತಾನೆ. ಸೊ ಇದು ಹೇಗೆ ಅಂದ್ರೆ ಈಗ ಸುಪ್ರೀಂ ಯಾಸ್ಕಿನ್ ಬಾಡಿ ಒಳಗೆ ಒಂದು ಡ್ರಾಪ್ ಆಫ್ ದೇವ್ರ ಶಕ್ತಿ ಇದೆ. ಸೊ ಸುಪ್ರೀಂ ಯಾಸ್ಕಿನ್ ಮುಂದೆ ಕಲಿ ಆಗಬಹುದಾ? ಜೊತೆಗೆ ಸುಮತಿಗೆ ಹುಟ್ಟಿರುವ ಮಗು ವಿಷ್ಣುವಿನ 10ನೇ ಅವತಾರ ಆದ ಕಲ್ಕಿ ಆಗಬಹುದಾ? ಅಶ್ವತ್ಥಾಮಗೆ ಕೃಷ್ಣ ಹಾಕಿರುವ ಶಾಪ ಮುಕ್ತಿ ಆಗುತ್ತಾ ಇಲ್ವಾ? ಇವೆಲ್ಲದಕ್ಕೂ ಉತ್ತರ ನಮ್ಗೆ
ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ. ಸೊ ಓವರ್ ಆಲ್ ನನಗಂತೂ ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ಬಹುದು. ಇನ್ನು ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.